ಭಾರತೀಯರಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಇದನ್ನು ಇತಿಹಾಸದಲ್ಲಿ ಶಾಶ್ವತವಾಗಿ ಉಲ್ಲೇಖ ಮಾಡಲಾಗಿದೆ. ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ವರ್ಷದ ಕಠಿಣ ಹೋರಾಟದ ನಂತರ ನಮಗೆ ಬ್ರಿಟಿಷರಿಂದ ಆಡಳಿತ ದೊರೆತ ದಿನವಾಗಿದೆ. ಈ ಸಂದರ್ಭೋತ್ಸವದಲ್ಲಿ ಭಾರತವನ್ನು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಳಿಸಲು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ಎಲ್ಲ ತ್ಯಾಗಗಳನ್ನು ಸ್ಮರಿಸಿಕೊಳ್ಳುತ್ತಾ ಈ ಒಂದು ತುಣುಕನ್ನು ನೋಡೋಣ. ಇದು ಬರಿಪಕ್ಷಿ ಅಲ್ಲ, ಸುಮಾರು ಶತಕಗಳಿಂದ ಸ್ವಾತಂತ್ರ್ಯಕ್ಕಾಗಿ ನರಳುತ್ತಿರುವ ನನ್ನ ಭಾರತ. ಹೌದು, ಸೂರ್ಯಾಸ್ತವಾಗುವ ಬ್ರಿಟಿಷ್ ಆಳ್ವಿಕೆಯಲ್ಲಿ ನೂತನ ಸೂರ್ಯೋದಯಕ್ಕಾಗಿ ಎದುರು ನೋಡುತ್ತಿರುವ ನನ್ನ ಭಾರತ. ಎಲ್ಲಿಗೆ ಹೋಗುತ್ತಿದ್ದೀಯಾ? ಬೆಳೆಯನ್ನು ಮಾರುವುದಕ್ಕೆ ದೊರೆ. ನಿಮಗೆ ಗೊತ್ತಿಲ್ಲವೇ? ನೀವೆಲ್ಲ ಬೆಳೆ ಬೆಳೆಯುವುದು ಮಾರುವುದಕ್ಕಲ್ಲ. ಯು ಮಸ್ಟ್ ಗಿವ್ ಟು ಮೈ ಗವರ್ನಮೆಂಟ್. ನಮ್ಮ ಬೆಳೆಯ ಮೇಲೆ ನಿಮ್ಮ ಅಧಿಕಾರವೇನು ದೊರೆ? ನಾವು ಬೆಳೆದಿದ್ದು ನಮಗೆ ಸ್ವಂತವಲ್ಲವೇ? ಯು ಬ್ಲಡಿ ಇಂಡಿಯನ್ಸ್, ಯು ಶುಡ್ ನೋ ಒನ್ ಥಿಂಗ್. ಇಲ್ಲಿ ಇರುವ ಗಾಳಿ ನಮ್ಮ ಸ್ವಂತ, ಈ ಭೂಮಿ ನಮ್ಮ ಸ್ವಂತ, ಪಂಚಭೂತಗಳೆಲ್ಲವೂ ನಮ್ಮ ಸ್ವಂತವೇ. ಏ ಗುಲಾಮ ನಾಯಿ, ಗೋ ಗೆಟ್ ಆಲ್ ದ ಬೆಸ್ಟ್. ಈ ನಮ್ಮ ಗುಲಾಮ ಬದುಕನ್ನು ಬದಲಾಯಿಸಲು ಯಾರೂ ಇಲ್ಲವೇ? ಮೊಟ್ಟ ಮೊದಲಿಗೆ ಬ್ರಿಟಿಷರ ವಿರುದ್ಧ ಸಿಡಿದೆದ್ದ ವೀರ ಇವರೇ, ವೀರಪಾಂಡೆ ಕಟ್ಟಬೊಮ್ಮ. ಬೆಳೆಯಬೇಕೆ? ಏ ಬಿಳಿ ನಾಯಿಗಳ, ನೀ ಬೆಳೆದೆಯಾ ಇಲ್ಲ ನಿಮ್ಮಪ್ಪ ಬೆಳೆದನ? ಯು ಬ್ಲಡಿ ಇಂಡಿಯನ್ಸ್, ನಮ್ಮನ್ನ ಎದುರಿಸುವಿಯಾ? ನಿಮಗೆ ಕೈ ಇರುವುದು ನಮ್ಮ ಕೈ ಕಾಲು ಹಿಡಿಯುವುದಕ್ಕೆ, ಮತ್ತೆ ನಮ್ಮ ಕಾಲು ಮುಗಿಯುವುದಕ್ಕೆ. ಯು ಬ್ಲಡಿ ಇಂಡಿಯನ್ಸ್. ಎದುರಿಸುತ್ತೀವಿ, ಖಂಡಿತ ಎದುರಿಸುತ್ತೀವಿ. ನಮ್ಮ ಮಾಸ ಎತ್ತಿ ಒಟ್ಟು ಬೆಳೆಸಿದ ಮಗುವಿನ ಮೇಲೆ ಕೈ ಇಟ್ಟರೆ ಖಂಡಿತ ಎದುರಿಸುತ್ತೀವಿ. ಮಗುವಿನಂತೆ ಬೆಳೆಸಿದ ಈ ಬೆಳೆಯನ್ನು ನೀನು ಆಕ್ರಮಿಸಿದಾಗ ಖಂಡಿತ ಎದುರಿಸುತ್ತೀವಿ. ಸಾಯುವ ಮುದುಕರು ಸಹ ಎದುರಿಸುತ್ತಾರೆ. Your dreams are high on your people, ಕಟ್ಟಬೊಮ್ಮ. ಆದರೆ ಅವರು ನಮ್ಮ ಬ್ರಿಟಿಷ್ ಸಾಮ್ರಾಜ್ಯವನ್ನು ಏನೂ ಮಾಡೋದಕ್ಕಾಗೋದಿಲ್ಲ. They all are our bloody slaves. Shoot him. ಈ ಒಂದು ಕಟ್ಟಬೊಮ್ಮ ಸತ್ತರೇನು, ಸಾವಿರಾರು ನಿರಂತ ಕಟ್ಟಬೊಮ್ಮ ಹುಟ್ಟಿ ಬರುತ್ತಾರೆ. ಅಲ್ಲೇ ಅಲ್ಲ, ಇಲ್ಲಿ ಸುಡುವಾರು. ವಂದೇ ಮಾತರಂ, ವಂದೇ ಮಾತರಂ. ನಮ್ಮ ಸ್ವೇಚ್ಛೆಗಾಗಿ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆದರೆ ಈ ಹೋರಾಟ ಇಷ್ಟಕ್ಕೆ ಮುಗಿಯಲಿಲ್ಲ. ಮತ್ತೊಂದು ಪ್ರಾಣದ ಜೊತೆ ಪ್ರಾರಂಭವಾಯಿತು. ನಮ್ಮ ಮನೆ ತೆರೆಗೆ ಕಟ್ಟಿದ್ದೀನಿ ದೊರೆ, ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಿ. ನೀವು ಕೊಟ್ಟಿದ್ದ ಚಿಲ್ಲರೆ ದುಡ್ಡು ನಮಗೆ ಎಷ್ಟು ಮಾತ್ರ? ನಿನ್ನ ಮಗಳನ್ನು ಕರೆಸು, ಗುಲಾಮರಾಗಿ ಮಾಡಿಕೊಳ್ಳುತ್ತೇವೆ. ಗೋ ಗೆಟ್ ದ ಗರ್ಲ್. ನಮ್ಮ ಮಗುವನ್ನು ಕಾಪಾಡಿ, ನಮ್ಮ ಮಗುವನ್ನು ಕಾಪಾಡಿ. ನನ್ನ ಮಗುವನ್ನು ಕಾಪಾಡಲು ಯಾರಿಲ್ಲವೇ? ಅಯ್ಯೋ ಅಮ್ಮ, ಅಮ್ಮ. ಯು ಸ್ಕ್ಯಾಂಡಲರ್, ಹೆಂಗಸಿಗೆ ನನ್ನನ್ನು ಸಾಯಿಸುವ ಧೈರ್ಯವೇ? ನಮ್ಮ ಕಾಲ್ ಕೆಳಗೆ ಬದುಕುವ ನೀವು, ಯು ಬ್ಲಡಿ ಡಾಗ್ಸ್. ಯಾರೋ ನಾಯಿಗಳು ಏನಂದ್ರೆ? ನಿಮ್ಮ ಕಾಲ ಕೆಳಗೆ ಬದುಕಬೇಕೆ? ಸರಿಯಾಗಿ ನೋಡು, ಯಾರ ಕೆಳಗೆ ಯಾರು ಇದ್ದಾರೆ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳೆಂದರೆ ಅಷ್ಟು ಕೀಳೆ ನಿನಗೆ. ಒಂದು ಸಾರಿ ಎದುರಾದರೆ ಆದಿ ಪರಾಶಕ್ತಿ ಆಗುತ್ತೀವಿ. ಶೂಟರ್. ನಮ್ಮ ಗುಲಾಮಗಿರಿಯನ್ನ ಅಳಿಸಲು, ನಮ್ಮ ವಿಧಿಯನ್ನ ಬದಲಿಸಲು ಹುಟ್ಟಿ ಬಂದ ಮತ್ತೊಬ್ಬ ವೀರ, ಅವರೇ ಮೌಲಾನಾ ಹಜರತ್ ಮಹಾನಿ. ಈ ಬಾರಿ ನಾವು ಕೊಡುವ ಉತ್ತರ ತುಂಬಾ ಗಟ್ಟಿಯಾಗಿರಬೇಕು. ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್.
ಆರ್ಡರ್ ಆರ್ಡರ್. To hell with your honor, to hell with your honor. Inqilab Zindabad, Inqilab Zindabad. ಇನ್ಕುಲಾಬ್ ಇನ್ಕುಲಾಬ್. What the hell is this ಇನ್ಕುಲಾಬ್? ನಿಮ್ಮ ಅರಾಜಕತೆ ಮತ್ತು ಅನ್ಯಾಯವನ್ನು ಎದುರಿಸಲು ಮತ್ತು ನಿಮ್ಮ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಂತ್ಯ ಮಾಡುವುದೇ ಈ ಇನ್ಕ್ವಿಲಾಬ್. ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಶೂಟಿಂಗ್. ಈ ನನ್ನ ಸಾವು ಅಂತ್ಯವಲ್ಲ, ಆರಂಭ. ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಭಾರತ ದೇಶ ಸಾಮ್ರಾಜ್ಯವನ್ನ ಕಾಪಾಡಲು ಎಷ್ಟೋ ಯುವಕರಿಗೆ ಸ್ಫೂರ್ತಿ ಕೊಟ್ಟು ಬೃಹತ್ ಸೈನ್ಯವನ್ನ ಕಟ್ಟಿದ ಮತ್ತೊಬ್ಬ ಹೋರಾಟಗಾರರೇ ಸುಭಾಷ್ ಚಂದ್ರ ಬೋಸ್. ಎಷ್ಟು ಧೈರ್ಯ ನಿಮಗೆ ನಮ್ಮನ್ನು ಎದುರಿಸಲು? ಯಾರು ಕೊಟ್ಟಿದ್ದು ನಿಮಗೆ ಇಷ್ಟೊಂದು ಧೈರ್ಯ? ಹೇಳೋ, ಇಲ್ಲದಿದ್ದರೆ ಸುಟ್ಟು ಹಾಕುತ್ತೇನೆ. ನಮಗೆ ಈ ಧೈರ್ಯವನ್ನು ಕೊಟ್ಟವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಈಗ ಹೇಳೋ, ಒಂದೇ ಮಾತರಂ. ನಮ್ಮ ಸಾವು ನಮ್ಮ ಎದುರಿದ್ದರೂ ನಮ್ಮ ಹೃದಯ ಬಡಿತ ನಿಲ್ಲುವವರೆಗೂ ಕೊರಳಿಂದ ಬರುವುದು ಒಂದೇ ಮಾತರಂ. ನಿಮ್ಮ ಹಾಗೆ ನಾವು ಪ್ರಾಣ ಭಯಕ್ಕಾಗಿ ದೇಶದ್ರೋಹ ಮಾಡುವುದಿಲ್ಲ. ಹೇಳು.